ಬಿದ್ದ ಬೀಜ ಅಂಕುರಿಸಿ ಲಿಂಗಾನುಸಂಧಾನದ ನೆಲೆಯಲ್ಲಿ ಮುಂದುವರಿಯುತ್ತಾ ವಿಚಾರವೆಂಬ ಹೂವಾಗುವ ಒಂದು ವಿಶಿಷ್ಟವಾದಂಥ ಪರಿವರ್ತನೆಯ ಸಮಯದಲ್ಲಿ ಆ ಸಾಧಕನ ಮನದ ತಳಮಳ ಮತ್ತು ಚಿಂತನೆಯ ತೀವ್ರತೆ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಒಂದು ಹೂವು ಅರಳಬೇಕಾದ್ರೆ ಮೊದಲು ಆ ಹೂವು ಮೊಗ್ಗಾಗಿ ತನ್ನ ಸಂಪತ್ತನ್ನೆಲ್ಲ ಕ್ರೋಢೀಕರಿಸಿಕೊಂಡು ನಂತರ ವಿಕಾಸದ ಮಾರ್ಗದಲ್ಲಿ ತನ್ನ ಅರಳುವಿಕೆ, ಅದರ ಮುಖಾಂತರವಾಗಿ ತನ್ನ ಸುಗಂಧ ಮತ್ತು ಸೌಂದರ್ಯವನ್ನ ಜಗತ್ತಿಗೆ ಸಹಜವಾಗಿ ಹರಡುತ್ತದೆ. ಹಾಗೆ ಲಿಂಗವೆಂಬ ಎಲೆ ವಿಚಾರದ ಹಾದಿಯನ್ನು ತುಳಿದಾಗ ಇಲ್ಲಿ ಹೊರಗಿನ ಮಾರ್ಗದರ್ಶಕ ಗುರು ಇಲ್ಲ, ಇಲ್ಲಿ ತನ್ನ ಅರಿವೇ ಗುರುವಾಗಿ ತನ್ನ ಅಂತರಂಗದಲ್ಲಿ ಆ ಗುರುತತ್ವವನ್ನ ಜಾಗರದ ಒಂದು ನೆಲೆಯಲ್ಲಿ ಮೂರ್ತೀಕರಿಸಿಕೊಂಡು ತಾನೇ ಸ್ವಯಂ ವಿಚಾರವಂತನಾಗಿ ತನ್ನ ಸಾಧನೆಯ ಮಾರ್ಗವನ್ನ ಸ್ಪಷ್ಟೀಕರಿಸಿಕೊಳ್ಳುತ್ತಾ ತನ್ನ ಮನದ ತಳಮಳಗಳನ್ನೆಲ್ಲ ಬದಲಾವಣೆ ಮಾಡಿಕೊಳ್ತಾ ಹೋಗುವಂಥದ್ದನ್ನ ಈ ನೆಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇಂತಹ ಒಂದು ನೆಲೆಯನ್ನ ಅಭಿವ್ಯಕ್ತಿಸಿದರೆ ಅಲ್ಲಮ ಪ್ರಭುದೇವರು. ಈಶ್ವರ ನುಡಿದ ನುಡಿಯ ನರಿಯದಿಹೆವೆಂದು ಬೀಸರ ಓದವು ಅಣ್ಣಗಳೆಲ್ಲ. ಈಶ್ವರ ನುಡಿದ ನುಡಿಯ ನರಿಯದೆ ಈಶ್ವರ ನುಡಿದ ನುಡಿಯ ಅರಿದಿಹೆವೆಂದು ಬೀಸರ ಓದರು ಅಣ್ಣಗಳೆಲ್ಲ. ಈಶ್ವರ ನುಡಿದ ನುಡಿ ಯಾವುದು? ಈಶ್ವರ ನುಡಿದ ನುಡಿ ಇದೆಯಲ್ಲ, ಇದು ಈ ಸೃಷ್ಟಿಯ ವಾಸ್ತವ ಸತ್ಯ. ಇಲ್ಲಿ ನುಡಿಯುವುದು ಶಬ್ದರೂಪಾಗಿ ಅಲ್ಲ, ಇಡೀ ಪ್ರಕೃತಿಯೇ ಶಬ್ದವಾಗಿ ಇಲ್ಲಿ ಆವಿರ್ಭಾವವಾಗಿದೆ. ಇಲ್ಲಿ ಶಬ್ದಕ್ಕೆ ಆಧಾರವಾಗಿರ್ತಕ್ಕಂಥ ನಿಶ್ಶಬ್ದದ ನುಡಿ ಇದು. ಇಲ್ಲಿ ಸ್ಪಷ್ಟತೆಯೊಂದೇ ಆಧಾರ, ಇಲ್ಲಿ ಅಸ್ಪಷ್ಟತೆಯ ಸಂಘರ್ಷದ ಆಹತ ಧ್ವನಿ ಅಲ್ಲ ಇದು. ಇದು ಅನುಭವದ ಬೆಳಕಿನಂಗಳದ ಅನಾಹತ ಧ್ವನಿ. ಆ ಧ್ವನಿಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಿ ತನಗೆ ತಾವೇ ತೀರ್ಮಾನ ಮಾಡಿಕೊಂಡು ಈಶ್ವರ ನುಡಿದ ನುಡಿಯ ನರಿದಿಹವೆಂದು ಬೀಸರ ಓದರು ಅಣ್ಣಗಳೆಲ್ಲ. ನನಗೆ ಇದು ಅರ್ಥವಾಗಿದೆ ಅಂತ ಹೇಳಿ ತನಗೆ ತಾನೇ ಸಂತೃಪ್ತನಾಗಿ ಅಥವಾ ತನ್ನ ವಿಚಾರವಂತಿಕೆಯನ್ನ ಅಷ್ಟಕ್ಕೆ ಬಿಟ್ಟು ಸಾಧಕರಾಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಬೀಸರ ಹೋದರು, ಸಂಪೂರ್ಣವಾಗಿ ಅವರು ಕೃತಕೃತ್ಯರಾಗಲಿಲ್ಲ, ಅವರು ಬಳಲಿ ಹೋದರು. ಯಾಕೆಂದ್ರೆ ಭಗವಂತನ ನುಡಿಯನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ ಅಂತ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ, ಅದು ಅವರನ್ನ ಸಂಪೂರ್ಣವಾದ ರೀತಿಯಲ್ಲಿ ಪಕ್ಕಕ್ಕಿಟ್ಟುಬಿಟ್ಟಿದೆ. ಈ ಭಾಗದಲ್ಲಿ ಮುಂದಿನ ಮಾತನ್ನು ಹೇಳ್ತಾರೆ. ಪ್ರಾಣಲಿಂಗವೆಂಬರಯ್ಯ ಮನ ಘನವೆಂದರಿಯದೆ, ಪ್ರಾಣಲಿಂಗವೆಂಬರಯ್ಯ ಮನ ಘನವೆಂದರಿಯದೆ ಮರಳುಗೊಂಡರು. ತನ್ನ ಅಂಗೈಯಲ್ಲಿರ್ತಕ್ಕಂಥ ಸಾಧನೆಯ ಇಷ್ಟಲಿಂಗ ಅದು ತನ್ನ ಅಂತರಂಗದಲ್ಲಿ ಪ್ರಾಣವಾಗಿ ಅದು ಯಾವ ಒಂದು ವಿಶಿಷ್ಟವಾಗಿರುವಂಥ ಹೊಳಹನ್ನ ನಮಗೆ ಕೊಡ್ತಾ ಇದೆ ಅಂತ ಅನ್ನುವಂಥದ್ದನ್ನ ಮರೆತು ನನಗೆಲ್ಲವೂ ಗೊತ್ತು, ನಾನು ಸಂತೃಪ್ತ ಅಂತ ಅನ್ನುವಂಥ ನೆಲೆಯಲ್ಲಿ ಜಾರಿದರೆ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸಾಧನೆ ಹಾದಿ ತಪ್ಪುವಂತಹ ಅನಿವಾರ್ಯತೆಗೆ ತುತ್ತಾಗ್ತಾರೆ. ಈ ಅನಿವಾರ್ಯತೆಯನ್ನ ನಾವು ಬದಲಾಯಿಸಿಕೊಳ್ಳಬೇಕಾದ್ರೆ ಮುಂದಿನ ಮಾತು ಬಹಳ ಮುಖ್ಯವಾದದ್ದು. ಮನ ಘನವೆಂದರಿಯದೆ ಮರಳುಗೊಂಡರು. ಈ ಮನ ಇದೆಯಲ್ಲ, ಇದು ನಿರಂತರವಾಗಿರ್ತಕ್ಕಂಥ ಸಂಕಲ್ಪಗಳ ಸರಮಾಲೆ. ಇದು ಮನ ಅಂತ ಹೇಳಿದ್ರೆ ನಿತ್ಯ ನಿರಂತರವಾಗಿರ್ತಕ್ಕಂಥ ಒಂದು ಭಾವನೆಗಳ ಪ್ರವಾಹ. ಒಂದೊಂದು ಹಂತದಲ್ಲಿಯೂ ಸಹ 10 ಹಲವು ರೂಪಗಳನ್ನು ಅದು ರೂಪಿಸಿಕೊಂಡು ಬರ್ತದೆ. ಆ ಭಾವನೆಗಳ ಪ್ರವಾಹ ಇದು ಮನ ಅಂತ ಹೇಳಿ ನಾವು ಕರೀತೇವೆ. ಹೇಗೆ ಚಲನಚಿತ್ರದಲ್ಲಿ 1 ನಿಮಿಷಕ್ಕೆ 24 ಅಂಕಣಗಳು ದಾಟಿದ್ರೆ
ಆ ಸ್ಥಿರಚಿತ್ರ ಚಲನಚಿತ್ರವಾಗಿ ಕಣ್ಣಿಗೆ ಕಾಣುತ್ತೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಅನೇಕ ಅಗಣಿತ ಸಂಕಲ್ಪಗಳ ನಿರಂತರ ಓಟ ಅದಕ್ಕೆ ಒಂದು ಆಕಾರ ಕೊಡುತ್ತದೆ. ಅದನ್ನ ನಾವು ಮನಸ್ಸು ಅಂತ ಹೇಳಿ ನಾವು ಗುರುತಿಸ್ತೇವೆ. ಈ ಮನ ಇದು ಯಾವತ್ತೂ ಸಹ ಚಂಚಲವಾದದ್ದು ಅಂತ ಅನ್ನುವ ಆಲೋಚನೆಯೇ ನಮಗೆ ನಿರಂತರವಾಗಿ ನಮ್ಮ ಗಮನದಲ್ಲಿರ್ತಕ್ಕಂಥದ್ದು. ಆದರೆ ಮನಸ್ಸು ಸಹ ಒಂದೊಂದು ನೆಲೆಯಲ್ಲಿ ತನ್ನ ಘನ ಸ್ಥಿತಿಯನ್ನ ಮತ್ತು ಸ್ಪಷ್ಟವಾಗಿರ್ತಕ್ಕಂಥ ಸ್ಥಿತಿಯನ್ನ ದಾಟಿ ಮುಂದಕ್ಕೆ ಹೋಗ್ತದೆ ಅಂತ ಅನ್ನುವಂಥ ವಾಸ್ತವ ಸತ್ಯವನ್ನ ತಿಳಿಯದೆ ಮನ ಘನವೆಂದು ಅರಿಯದೆ ಮರಳುಗೊಂಡರು. ಮನಸ್ಸು ಅತ್ಯಂತ ಚಂಚಲ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಚಂಚಲದ ಅಂತರಂಗದಲ್ಲಿ ಸ್ಥಿರವಾಗಿರ್ತಕ್ಕಂಥ ಬಿಂಬ ಇದೆ ಅಂತ ಅನ್ನುವಂಥದ್ದನ್ನ ಅವರು ಗಮನಿಸೋದಿಲ್ಲ. ಹಾಗೆ ಈ ನಿರಂತರವಾಗಿರುವ ಚಲನೆಯ ಮಧ್ಯದಲ್ಲಿಯೂ ಸ್ಥಿರವಾದ ಬಿಂಬ ಇದೆ ಅಂತ ಅನ್ನುವಂಥದ್ದಿದೆಯಲ್ಲ, ಅದು ಭಗವಂತನ ಅಸ್ಮಿತೆಯ ಒಂದು ವಿಶಿಷ್ಟವಾದ ಅನುಭೂತಿ. ಇದನ್ನ ನಾವು ತಿಳ್ಕೊಳ್ಬೇಕು. ಲೋಕ ನಿರಂತರವಾಗಿ ಸಾಗ್ತಾ ಇದೆ. ಲೋಕದಲ್ಲಿ ಎಲ್ಲವೂ ಪರಿವರ್ತನಶೀಲ. ಆದರೆ ಪರಿವರ್ತನಶೀಲದ ಅಂತರಂಗದಲ್ಲಿ ಈ ಪರಿವರ್ತನಶೀಲತೆಯ ಕೇಂದ್ರ ಬಿಂದುವಿನಲ್ಲಿ ಆ ಒಂದು ನೆಲೆಯಲ್ಲಿ ಭಗವತ್ ಸತ್ವ ನಿರಂತರವಾಗಿ ಚಿರಂತನವಾಗಿ ಇರುತ್ತದೆ. ಯುಗಗಳು ಪ್ರಯಾಣದಂತೆ ಕಾಣ್ತಾ ಇದ್ರು ಸಹ ಅದು ಒಂದು ಕಡೆಯಲ್ಲಿ ನೆಲೆಯಲ್ಲಿ ನಿಂತ ಹಾಗೆಯೂ ನಮಗೆ ಕಂಡು ಬರ್ತದೆ. ನೋಡಿ, ಭಕ್ತಿಯಲ್ಲಿ ಇಂಥ ವೈಭವ ಉಂಟು. ಇದನ್ನೇ ನಾವು ಹೇಳ್ತೇವೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅಂತ ಅನ್ನುವಂಥ ಮಾತು ಮತ್ತೆ ಮತ್ತೆ ನಾವು ನೆನೆಸ್ಕೊಳ್ತಾ ಇರಬೇಕು. ಪೃಥ್ವಿ ಪ್ರತಿ ನಿಮಿಷಕ್ಕೆ 40 ಕಿಲೋಮೀಟರ್ ವೇಗದಲ್ಲಿ ಒಂದೊಂದು ಸೆಕೆಂಡಿಗೂ ಸಹ ಅದರ ವೇಗಗತಿಯಲ್ಲಿ ಸಾಗುತ್ತಾ ಇದ್ರು ಸಹ ನಾವು ಭೂಮಿಯ ಮೇಲೆ ಅದರ ನಿರಂತರ ಸ್ತಬ್ಧತೆಯನ್ನ ನಾವು ಗುರುತಿಸ್ತೇವೆ. ಹಾಗೆ ಮನಸ್ಸು ಅಗಣಿತ ವೇಗದಲ್ಲಿ ಸಾಗುತ್ತಾ ಇದ್ರು ಸಹ ಆ ಅಗಣಿತ ವೇಗದಲ್ಲಿ ಸಾಗುವ ಮನಸ್ಸಿಗೂ ಸಹ ಒಂದು ಸ್ಥಿರತೆ ಇದೆ, ನಿಶ್ಚಲತೆ ಇದೆ ಅಂತ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಆ ನಿಶ್ಚಲತೆ, ಆ ಮನಸ್ಸು ಎಲ್ಲಿ ಘನವಾಗಿ ನಿಲ್ಲಬೇಕು ಅಂತ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾದ್ರೆ ಮನಸ್ಸಿನ ಘನ ಮತ್ತು ಅದರ ಗಟ್ಟಿತನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ವೇಗದ ವ್ಯವಸ್ಥೆಯಲ್ಲಿ ಮನಸ್ಸನ್ನ ಲಿಂಗದ ಮೇಲೆ ಘನವಾದಂಥ ಒಂದು ಸ್ಥಿತಿಯಲ್ಲಿ ನಾವು ಅದನ್ನ ಕೇಂದ್ರೀಕರಿಸಿದ್ರೆ ಈ ಒಂದು ವೇಗದ ನಡುವೆಯೂ ಸಹ ಮನಸ್ಸು ತನ್ನ ಪರಿಪೂರ್ಣವಾಗಿರ್ತಕ್ಕಂಥ ನೆಲೆಯನ್ನ ಬಿಟ್ಟು ಅತ್ತ ಇತ್ತ ಜರುಗಲಿಕ್ಕೆ ಅವಕಾಶ ಇರೋದಿಲ್ಲ. ಈ ನೆಲೆಯನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು. ನೋಡಿ, ಲೌಕಿಕವಾದ ಇನ್ನೊಂದು ಉದಾಹರಣೆ ಹೇಳಿದ್ರೆ ಅದು ಸಹಜವಾಗಿ ಅರ್ಥವಾಗ್ತದೆ. ನಾವು ಭೂಮಿಯ ಕಕ್ಷೆಯ ಮೇಲೆ ನಾವು ಉಪಗ್ರಹಗಳನ್ನು ಆರಿಸ್ತೇವೆ. ಈ ಉಪಗ್ರಹಗಳನ್ನ ಭೂಸ್ಥಿರ ಕಕ್ಷೆಯಲ್ಲಿ ನೆಲೆಗೊಳಿಸ್ತೇವೆ. ಅದು ಒಂದೇ ಜಾಗಕ್ಕೆ ತನ್ನ ತರಂಗಗಳ ಆವರ್ತನವನ್ನು ತಲುಪಿಸಲಿಕ್ಕೆ ಬೇಕಾಗುವಂತ ರೀತಿಯಲ್ಲಿ ಭೂಸ್ಥಿರ ಕಕ್ಷೆಯಲ್ಲಿ ಅದನ್ನು ನಿಲ್ಲಿಸ್ತೇವೆ. ಅದು ಸ್ಥಿರವಾಗಿ ನಿಂತಿದೆ ಅಂತ ಅನ್ನುವಂಥದ್ದೇ ನಾವು ಹೇಳುವಂಥದ್ದು. ಆದರೆ ವಾಸ್ತವ ಏನು? ಭೂಮಿ ಸುತ್ತುತ್ತಾ ಇದೆ. ಭೂಮಿ ಸುತ್ತುವ ವೇಗದಲ್ಲಿಯೇ ಅದು ತನ್ನ ನೆಲೆಯಲ್ಲಿ ಕೇಂದ್ರೀಕೃತವಾಗಿ ಅದೂ ಸಹ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ. ಆದರೆ ಇವೆರಡೂ ಸುತ್ತಿದ್ರೂ ಸಹ ಆ ಸುತ್ತುವಿಕೆ ಅವುಗಳ ಏಕಾಗ್ರತೆಯನ್ನ ಭಂಗ ತಂದಿಲ್ಲ. ಅದು ಭೂಸ್ಥಿರ ಕಕ್ಷೆ ಅಂತ ಹೇಳ್ತಾರೆ. ಹಾಗೆ ಮನಸ್ಸು ಈ ಲೋಕದಲ್ಲಿ ಸುತ್ತುವಾಗ ಲಿಂಗದ ಸುತ್ತ ಅದು ಪರಿಭ್ರಮಣಗೊಳ್ಳುವಂತ, ಜಗತ್ತಿನ ಸುತ್ತ ಪರಿಭ್ರಮಣಗೊಳ್ಳುವಂತಹ ನೆಲೆಯಲ್ಲಿ, ಆ ಲಿಂಗದ ನೆಲೆಯಲ್ಲಿ ಮಾತ್ರ ಭೂಸ್ಥಿರ ಕಕ್ಷೆಯಲ್ಲಿ ಅದು ನಿಲ್ಲಬೇಕು. ಹಾಗೆ ಈ ಪೃಥ್ವಿ ಮೇಲಿರ್ತಕ್ಕಂಥ ಲಿಂಗತತ್ವದ ಅನುಸಂಧಾನದಲ್ಲಿ ನಮ್ಮ ಮನಸ್ಸು ಒಂದು ನೆಲೆಯಲ್ಲಿ ನಿಂತಾಗ ಲೌಕಿಕದ ನೆಲೆಯಲ್ಲಿ ನೂರಾರು ವೇಗದಲ್ಲಿ ನೂರಾರು ವ್ಯವಸ್ಥೆಯಲ್ಲಿ ಅದು ಓಡಾಡ್ತಾ ಇದ್ರೂ ಸಹ ಲಿಂಗದಲ್ಲಿ ಮಾತ್ರ ಅದು ಕೇಂದ್ರೀಕೃತವಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರುತ್ತದೆ. ಅಂತಹ ನೆಲೆಯಲ್ಲಿ ನಿಂತಂತ ಮನಸ್ಸು ಅದು ಈಶ್ವರನನ್ನ ಅಂತ ಹೇಳಿದ್ರೆ ಸೃಷ್ಟಿಗೆ ಒಡೆಯನನ್ನ ಅದು ಸಂಪೂರ್ಣವಾದ ರೀತಿಯಲ್ಲಿ ಗಮನಿಸ್ತದೆ. ಆ ನೆಲೆಯಲ್ಲಿ ನಿಂತಂಥ ಮನಸ್ಸು, ಆ ನೆಲೆಯನ್ನ ಸಾಕ್ಷಾತ್ಕಾರಗೊಳಿಸಿಕೊಂಡಂತ ಏಕಾಗ್ರತೆ, ಆ ನೆಲೆಯಲ್ಲಿ ನಿಂತಾಗ ಏನಾಗ್ತದೆ, ಆ ಈಶ್ವರನ ನರಿದಡೆ ತಾನೇ ಶಿವನು. ಗುಹೇಶ್ವರ ಲಿಂಗವೆಂಬುದು ಬೇರಿಲ್ಲ. ಯಾಕೆ ಅಂತ ಹೇಳಿದ್ರೆ ಲೋಕದ ವ್ಯವಸ್ಥೆಯಲ್ಲಿ ನೂರಾರು ವೇಗದಲ್ಲಿ ಇದ್ರೂ ಸಹ, ಅಗಣಿತ ವೇಗದಲ್ಲಿ ತನ್ನ ಪ್ರಯಾಣದ ಗತಿ ಇದ್ರೂ ಸಹ ತನ್ನ ಸ್ಥಿತಿ ಮತ್ತು ನೇರವಾಗಿರ್ತಕ್ಕಂಥ ಏಕಾಗ್ರತೆ, ತನ್ನ ಸಂಕಲ್ಪ ಅದು ನೇರವಾಗಿ ಲಿಂಗದಲ್ಲಿಯೇ ಮತ್ತು ಲಿಂಗಮುಖವಾಗಿಯೇ ಅದು ಸ್ಥಿರ ಕಕ್ಷೆಯಲ್ಲಿ ನಿಲ್ಲುವಂತಹ ವ್ಯವಸ್ಥೆ ಇರಬೇಕು. ಈ ವಿಚಾರ ಇದೆಯಲ್ಲ, ಈ ವಿಚಾರದ ಮುಖಾಂತರವಾಗಿ ತನ್ನ ಮನಸ್ಸಿನ ಒಂದು ಓತಪ್ರೋತವಾದಂಥ ಓಟವನ್ನ ಒಂದು ನಿಯಮಿತಗೊಳಿಸಿ
ಅದನ್ನ ಸ್ಪಷ್ಟವಾದ ರೀತಿಯಲ್ಲಿ ಅದನ್ನ ಕೇಂದ್ರೀಕರಿಸುವಂತಹ ನೆಲೆಯನ್ನ ನಮಗೆ ಈ ವಚನದ ಮುಖಾಂತರ ಬಿತ್ತರಿಸ್ತಾ ಇದ್ದಾರೆ. ಇದರ ವೈಶಿಷ್ಟ್ಯ ಇಷ್ಟೇ, ವಿಚಾರವೆಂಬ ಹೂವು ಎಷ್ಟು ಅದ್ಭುತವಾದಂಥ ರೀತಿಯಲ್ಲಿ ತನ್ನ ದಿಕ್ಸೂಚಿತನವನ್ನ, ತನ್ನ ವಿಕಾಸಶೀಲತೆಯನ್ನ ಎಷ್ಟು ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಅದು ರೂಪಿಸ್ತಾ ಹೋಗ್ತದೆ ಅಂತನ್ನುವಂಥದ್ದಿದೆಯಲ್ಲ, ಇದು ಬಹಳ ಕುತೂಹಲಕಾರಿ.